ಇವತ್ತಿರ್ತಕ್ಕಂಥದ್ದು ನಮ್ಮ ಮುಂದೆ ಎರಡು ವಿಚಾರ. ಒಂದು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ನರೇಗಾ ಆ ಒಂದು ಕಾರ್ಯಕ್ರಮ ಇತ್ತಲ್ಲ, ಉದ್ಯೋಗ ಕೊಡುವಂಥದ್ದು, ಅದರಿಂದ ತೆಗೆದಿದ್ದಾರೆ. ಜಿ ರಾಮ್ಜಿ ಅಂತ ಇಟ್ಟಿದ್ದಾರೆ. ಶ್ರೀರಾಮನೋ ಅಥವಾ ಇನ್ಯಾರೋ ಗೊತ್ತಿಲ್ಲ, ಅಥವಾ ಶ್ರೀರಾಮನ ಹೆಸರಲ್ಲಿ ಇನ್ನೂ ದೊಡ್ಡ ಬೇರೆ ಕಾರ್ಯಕ್ರಮ, ಇನ್ನೂ ದೊಡ್ಡ ಕಾರ್ಯಕ್ರಮ ಕೂಡ ಕೊಡ್ಬೋದಿತ್ತು. ಯಾರೇನು ಅಡ್ಡಿ ಏನೇ ಇಲ್ಲ. ಈಗ ವಾಜಪೇಯಿ ಅವರ ಹೆಸರಲ್ಲಿ, ಇನ್ನು ಬೇರೆ ವಿಪಕ್ಷಗಳ ನಾಯಕರ ಹೆಸರಲ್ಲಿ ಅನೇಕ ಕಾರ್ಯಕ್ರಮಗಳಿದೆ. ತೆಗೆದಿದ್ದು ಇವರ ದುರುಳುತನ ಅಂತ ಹೇಳ್ಬೋದು. ಇದಕ್ಕೆ ಸಾಕ್ಷಿ ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದವರೇ RSS ಗೋಡ್ಸೆ ಅಲ್ವಾ. ಅದು ಒಂದ್ಸಲಿ ಅಲ್ಲ, 2 ಸಲ ಅಲ್ಲ, 6 ಸಲ ಪ್ರಯತ್ನ ಮಾಡಿದ್ರು. 1935 ಕೂಡ ಪ್ರಯತ್ನ ಮಾಡಿದ್ರು. ಕೊನೆಯಲ್ಲಿ ಯಶಸ್ವಿನೂ ಆದ್ರು. ಪ್ರಶ್ನೆ ಬೇರೆ. ಇವತ್ತು ಈ ರೀತಿ ಹೆಸರು ಬದಲಾವಣೆಯನ್ನ ಮಾಡಿರ್ತಕ್ಕಂಥದ್ದು ತೀರಾ ತಪ್ಪು. ಶ್ರೀರಾಮನ ಹೆಸರಲ್ಲಿ ಇನ್ಯಾವುದೋ ಜಿ ರಾಮ್ಜಿ ಅಂತ ನನಗೆ ಗೊತ್ತಿಲ್ಲ, ಶ್ರೀರಾಮ ಹೆಸರು ಏನೇ ಗೊತ್ತಿಲ್ಲ. ಆದ್ರೆ ಇನ್ನೂ ದೊಡ್ಡ ಕಾರ್ಯಕ್ರಮ ಕೊಡ್ಬೋದಿತ್ತು, ಯಾರೇನು ಬೇಡ ಅಂತಿರಲಿಲ್ಲ. ಆದ್ರೆ ಮಹಾತ್ಮ ಗಾಂಧಿ ಹೆಸರನ್ನು ತಂದಿದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋದ್ರಲ್ಲಿ ಪ್ರಮುಖ ಪಾತ್ರ. ಸ್ವಾತಂತ್ರ್ಯ ಹೋರಾಟ ಬಹಳ ಹಿಂದೆ ಪ್ರಾರಂಭ ಆಗಿತ್ತು. ಅದೇ ಅವರು ಮಹಾತ್ಮ ಗಾಂಧೀಜಿಯವರು ಬಂದ ಮೇಲೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮ, ಎಲ್ಲ ಭಾಷೆ, ಎಲ್ಲ ಪ್ರದೇಶಗಳನ್ನ ಒಗ್ಗೂಡಿಸಿ ಒಂದು ನಾಯಕತ್ವವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿ. ಮಹಾತ್ಮ ಗಾಂಧೀಜಿಯವರಿಗೆ ಅಲರ್ಜಿ BJP ಅವರಿಗೆ, RSS ಅವರಿಗೆ, ವಿಶ್ವ ಹಿಂದೂ ಪರಿಷತ್ನವರಿಗೆ. ಅದರಿಂದ ಉದ್ದೇಶಪೂರ್ವಕವಾಗಿ ತೆಗೆದಿದ್ದಾರೆ.